ಸಿಲಿಕಾನ್ ಸಿಟಿಯಲ್ಲಿ ಬಿಟ್ಟಿಯಾಗಿ ಹಣ ಸಿಗುತ್ತೆ ಅಂದ್ರೆ ಏನ್ ಬೇಕಾದರೂ ಮಾಡುವ ಕ್ರಿಮಿನಲ್ಸ್ಗಳಿಗೇನು ಕಡಿಮೆ ಇಲ್ಲ. ಇಲ್ಲೂ ಹಾಗೆ ಆಗಿದೆ. ಉದ್ಯಮಿಯೊಬ್ಬನನ್ನ ದುಡ್ಡಿಗಾಗಿ ಅಪಹರಿಸೋಕೆ ಯತ್ನಿಸಿದ ದುಷ್ಕರ್ಮಿಗಳು ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಇಡೀ ಪ್ರಕರಣದಲ್ಲಿ ತಾನು ನಂಬಿದ್ದ ಡ್ರೈವರ್ನ ಪಾತ್ರ ಇರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಮೆಜೆಸ್ಟಿಕ್ಗೆ ಸಂಬಂಧಿಕರೊಬ್ಬರನ್ನ ಟ್ರ್ಯಾಪ್ ಮಾಡಿ ಉದ್ಯಮಿ ವಿನೋದ್ ಮತ್ತು ಆತನ ಡ್ರೈವರ್ ರಾಜಣ್ಣ ಉತ್ತರಹಳ್ಳಿಯ ರೋಟಿ ಮನೆ ಬಳಿಗೆ ಬಂದಿದ್ದಾರೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಮೂವರು ಮುಸುಕುಧಾರಿಗಳ ತಂಡ ಮಾರಕಾಸ್ತ್ರಗಳನ್ನ ತೋರಿಸಿ ಹೆದರಿಸಿ ತಮ್ಮ ಕಾರ್ನಲ್ಲಿ ಹತ್ತಿಸಿಕೊಳ್ತಾರೆ. ಕಾರ್ನ ಹಿಂದೆ 4 ಬೈಕ್ಗಳಲ್ಲಿ ಫಾಲೋ ಮಾಡ್ತಾರೆ. ಬಳಿಕ 20 ಲಕ್ಷಕ್ಕೆ ಬೇಡಿಕೆ ಇಟ್ಟ ದುಷ್ಕರ್ಮಿಗಳು ಮನೆಗೆ ಕರೆದೊಯ್ಯುವಂತೆ ಧಮಕಿ ಹಾಕ್ತಾರೆ. ಅಪಹರಣಕಾರರ ದಾರಿ ತಪ್ಪಿಸಲು ಯತ್ನಿಸಿದ ವಿನೋದ್ ರಾತ್ರಿ ಇಡೀ ಸುತ್ತಾಡಿಸಿ ಕೊನೆಗೆ 3:40 ವೇಳೆಗೆ ಇಸ್ರೋ ಲೇಔಟ್ನ ತಮ್ಮ ಮನೆಯನ್ನ ತೋರಿಸ್ತಾರೆ. ಮನೆಯೊಳಗೆ ಬಂದ 2 ದುಷ್ಕರ್ಮಿಗಳು ವಿನೋದ್ ತಂದೆ ರಾಮಸ್ವಾಮಿ ಮೇಲೆ ಹಲ್ಲೆಗೆ ಯತ್ನಿಸಿದ್ರು. ಈ ವೇಳೆ ಮನೆಯವರೆಲ್ಲರೂ ಕೂಗಿಕೊಳ್ತಾರೆ. ಇದರಿಂದ ಗಾಬರಿಯಾದ ದುಷ್ಕರ್ಮಿಗಳು ವಿನೋದ್ಗೆ ಡ್ರ್ಯಾಗರ್ನಿಂದ ಇರಿದು ಆತನ ಡ್ರೈವರ್ ರಾಜಣ್ಣನೊಂದಿಗೆ ಎಸ್ಕೇಪ್ ಆಗ್ತಾರೆ. ಕಿರ್ಚಿಕೊಂಡ್ರು. ನಾನು ಕೆಳಗೆ ಮಲಗಿದ್ದವನು ಎದ್ದು ಬಂದೆ. ಇಬ್ಬರು ನನ್ನ ಮಗನ ಹಿಡ್ಕೊಂಡಿದ್ರು. ನಾನು ಬಂದು ಒಬ್ಬನ್ನೇ ಹೊಡೆದೆ, ಕಾಲಲ್ಲಿ ಒದ್ದೆ. ಆಮೇಲೆ ಒಂದು ಮುಖದಲ್ಲಿ ಮುಚ್ಕೊಂಡಿದ್ದು ದುಃಖ ಬಂತು. ನನ್ನದ್ರ ಒದೆ ತಿಂದ್ಬಿಟ್ಟು ನನ್ನ ಒದ್ದ ಹೊರಗಡೆ. ನಾನು ಸ್ಟೇರ್ ಕೇಸಲ್ಲಿ ಬಿದ್ದೆ. ಅಷ್ಟೊತ್ತಿಗೆ ಅವರು ದಾಟ್ಕೊಂಡು ಓಡಿ ಬಂದ್ಬಿಟ್ರು ಹೊರಗಡೆ. ನನಗೇನು ಗೊತ್ತಿಲ್ಲ. 3:45ಗೆ ನಾನು ಎದ್ದು ಬಾತ್ರೂಮಲ್ಲಿದ್ದೆ. ಬಾತ್ರೂಮ್ ಡೋರ್ ಓಪನ್ ಆಗಿದ ತಕ್ಷಣ ಇಬ್ಬರು ನಿಂತಿದ್ರು. ಮುಖಕ್ಕೆ ಇದು ಕಟ್ಕೊಂಡು ನಾನು ಕಿರ್ಚ್ಕೊಳ್ಳೋಕೆ ಶುರು ಮಾಡಿಬಿಟ್ಟೆ. ತಕ್ಷಣ ನನಗೆ ಅವರು ತಳ್ಳಿಬಿಟ್ಟು ನನ್ನ ಮಾಂಗಲ್ಯ ಕಿತ್ಕೊಂಡ್ರು. ಕೈಯಲ್ಲಿ ಚಾಕು ಇಟ್ಕೊಂಡಿದ್ರು ದೊಡ್ಡದು. ಅಷ್ಟೊಂದು ನಾನು ಕಿರ್ಚಿದ್ ನೋಡ್ಬಿಟ್ಟು ಯಜಮಾನರು ಬಂದು ಅವ್ರನ್ನ ಎಳೆದ್ರು. ಡ್ರೈವರ್ ರಾಜಣ್ಣನನ್ನ ಕರ್ಕೊಂಡು ಹೋದ ಹಂತಕರು ತಲಘಟ್ಟಪುರದ ಬಳಿ ಬಿಟ್ಟು ಪರಾರಿಯಾಗಿದ್ದಾರೆ. ಇಡೀ ಪ್ರಕರಣದಲ್ಲಿ ಡ್ರೈವರ್ ರಾಜಣ್ಣ ಭಾಗಿಯಾಗಿದ್ದಾನೆ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇದಕ್ಕೆ ಕಾರಣ ಅಪಹರಣದ ವೇಳೆ ವಿನೋದ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದವರು ಡ್ರೈವರ್ ಮೇಲೆ ಮಾತ್ರ ಯಾವುದೇ ಹಲ್ಲೆ ನಡೆಸಿಲ್ಲ. ಇದರ ಜೊತೆಗೆ ಕಿಡ್ನಾಪರ್ಸ್ ಎಸ್ಕೇಪ್ ಆಗುವಾಗ ರಾಜಣ್ಣನನ್ನ ಜೊತೆಗೆ ಕರೆದೊಯ್ದಿದ್ದಾರೆ. ಇದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅಲ್ಲಿ ರೋಟಿಗರ್ ಅಂತ ಒಂದು ಹೋಟ್ಲಿದೆ. ಅಲ್ಲಿ ಒಂದು ಕೂಲ್ ಡ್ರಿಂಕ್ಸ್ ತೊಗೊಂಡು ಅನಂತರ ಅವರು ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಸೈಡ್ಗೆ ಹೋದರು. ಸೈಡ್ಗೆ ಹೋದ ನಂತರ ಇವರು ಕಾರಲ್ಲಿ ಇಳಿದದ್ದನ್ನು ಅಬ್ಸರ್ವ್ ಮಾಡಿ ಹಿಂದ್ಗಡೆಯಿಂದ ಬಂದು ಇಬ್ಬರು ಕುತ್ತಿಗೆ ಪಟ್ಟಿ ಹಿಡ್ಕೊತಾರೆ. ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ದುಡ್ಡು ಕೊಡೋ ಏನಿದೆ ಎಲ್ಲ ಅಂತ ಚೆಕ್ ಮಾಡಿದ್ದಾರೆ. ಅನಂತರ ಆ ಪರ್ಸ್ನಲ್ಲಿರ್ತಕ್ಕಂಥ ಒಂದು 5,000 ರೂಪಾಯಿ ಕ್ಯಾಶು ಮತ್ತು ಕಾರ್ಡ್ಗಳು ಇದು ಎಲ್ಲ ಕಿತ್ಕೊಂಡಿದ್ದಾರೆ. ದುಷ್ಕರ್ಮಿಗಳು ವಿನೋದ್ ತಾಯಿಯ ಮಾಂಗಲ್ಯ ಚೈನ್ ಮತ್ತು ಮನೆಯಲ್ಲಿದ್ದ 2 ಮೊಬೈಲ್ಗಳನ್ನ ಕದ್ದೊಯ್ದಿದ್ದಾರೆ. ಇದೀಗ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಡ್ರೈವರ್ ರಾಜಣ್ಣನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈಗಾಗಲೇ ತನಿಖೆಗಾಗಿ 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚಿಸಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಜಾಲ ಬೀಸಿದ್ದಾರೆ. ಬೆಂಗಳೂರಿನಿಂದ ಶಶಿಶೇಖರ್ ಜೊತೆ ಪವನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರಲ್ಲಿ ಮತ್ತೊಂದು ಬ್ರೇಕ್.